ಅಕಾಲಿಕ ಮಳೆಗೆ 1 ಕೋಟಿಗೂ ಹೆಚ್ಚು ಮೊತ್ತದ ಒಣ ದ್ರಾಕ್ಷಿ ಹಾಳಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ದ್ರಾಕ್ಷಿ ಬೆಳೆದ ರೈತರ ಪಾಡು. ಅಥಣಿ ಅಕಾಲಿಕ ಮಳೆಗೆ 1 ಕೋಟಿಗೂ ಹೆಚ್ಚು ಮೊತ್ತದ ಒಣ ದ್ರಾಕ್ಷಿ ಹಾಳಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ದ್ರಾಕ್ಷಿ ಬೆಳೆಗಾರ ಶಿವು ನಾಯ್ಕರ ಸ್ಥಿತಿ. ಹೊಸಟ್ಟಿ ಗ್ರಾಮದ ಶಿವು ನಾಯ್ಕ ಸುಮಾರು 9 ಎಕರೆಯಲ್ಲಿ ಕಷ್ಟಪಟ್ಟು ದ್ರಾಕ್ಷಿ ಬೆಳೆದು ಒಣ ದ್ರಾಕ್ಷಿಗಾಗಿ ವಿಜಯಪುರ ರಸ್ತೆಯಲ್ಲಿರುವ ಕರಿ ಮಸೂತಿ ಹತ್ತಿರ ನಿರ್ಮಿಸಲಾಗಿದ್ದ ಶೆಡ್ಡುಗಳಲ್ಲಿ ಕಳೆದ 15 ದಿನಗಳಿಂದ ಹಾಕಿದ್ದರು. ಇನ್ನೇನು ಒಣ ದ್ರಾಕ್ಷಿ 2 ದಿನಗಳಲ್ಲಿ ಕೈಗೆ ಬರುತ್ತದೆ ಎನ್ನುವಷ್ಟರಲ್ಲಿಯೇ ಭಾರೀ ಬಿರುಗಾಳಿ ಮತ್ತು ಮಳೆಗೆ ಶೆಡ್ಡುಗಳು ಮೇಲೆ ಹಾಕಿದ್ದ ಪ್ಲಾಸ್ಟಿಕ್ ಮತ್ತು ಶೆಡ್ ನಟ್ ಹರಿದು ಶೆಡ್ಗಳಲ್ಲಿ ಮಳೆ ನೀರು ಹೊಕ್ಕಿದ ಪರಿಣಾಮ ಸುಮಾರು 1 ಕೋಟಿ ರೂಪಾಯಿ ಮೊತ್ತದ ಒಣ ದ್ರಾಕ್ಷಿ ಸಂಪೂರ್ಣ ಹಾಳಾದ ಪರಿಣಾಮ ದ್ರಾಕ್ಷಿ ಬೆಳೆಗಾರ ನಷ್ಟಕ್ಕೀಡಾಗಿದ್ದಾನೆ. ನಷ್ಟಕ್ಕೊಳಗಾದ ದ್ರಾಕ್ಷಿ ಬೆಳೆಗಾರ ಶಿವು ನಾಯ್ಕ ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ ದ್ರಾಕ್ಷಿ ಬೆಳೆ ಉತ್ತಮವಾಗಿ ಬಂದಿತ್ತು. ಹೀಗಾಗಿ ಒಣ ದ್ರಾಕ್ಷಿ ಮಾಡಲು ಒಳ್ಳೆಯ ಹವಾಮಾನ ಇರುವುದರಿಂದ ಶೆಡ್ಡುಗಳಿಗೆ ಹಸಿ ದ್ರಾಕ್ಷಿ ಸಾಗಿಸಿ 15 ದಿನಗಳಾಗಿದ್ದವು. ಇನ್ನು ಕೇವಲ 2 ದಿನಗಳಲ್ಲಿಯೇ ಒಣ ದ್ರಾಕ್ಷಿ ಸಂಪೂರ್ಣವಾಗಿ ಕೈಗೆ ಬರುತ್ತಿತ್ತು. ಆದರೆ ಅಕಾಲಿಕ ಮಳೆ ಮತ್ತು ಭಾರೀ ಪ್ರಮಾಣದ ಬಿರುಗಾಳಿಗೆ ಒಣಗುವ ಹಂತದಲ್ಲಿದ್ದ ದ್ರಾಕ್ಷಿ ಶೆಡ್ಡುಗಳಲ್ಲಿ ನೀರು ಹೊಕ್ಕಿದ ಪರಿಣಾಮ ಕೊಳೆತು ದುರ್ವಾಸನೆ ಬರುತ್ತಿವೆ ಎಂದ ಅವರು, ಕಳೆದ 2.5 ವರ್ಷ ಒಣ ದ್ರಾಕ್ಷಿಗೆ ಒಳ್ಳೆಯ ಬೆಲೆ ಇರಲಿಲ್ಲ. ಈ ವರ್ಷ 1 ಕಿಲೋಗೆ ಕನಿಷ್ಠ 250ರಿಂದ 275 ದರ ಇದೆ. ಆದರೆ ಅಕಾಲಿಕ ಮಳೆಗೆ ಒಣ ದ್ರಾಕ್ಷಿ ಹಾಳಾದ ಪರಿಣಾಮ 1 ಕೋಟಿಯಷ್ಟು ಹಾನಿ ಸಂಭವಿಸಿದೆ ಎಂದು ಹೇಳಿದರು. 2 ದಿನ ಸತತ ಗಾಳಿ ಬೀಸಿ ಮಳೆ ಬಿದ್ದ ನಂತರ ಹಾಳಾದ ಒಣ ದ್ರಾಕ್ಷಿಯ ಕುರಿತು ಈಗಾಗಲೇ ಮಾಜಿ ಉಪಮುಖ್ಯಮಂತ್ರಿ ಶಾಸಕರಾದ ಲಕ್ಷ್ಮಣ ಸವದಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿ ಗಮನಕ್ಕೆ ತಂದ ಪರಿಣಾಮ ಸ್ಥಳಕ್ಕೆ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿ ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ. ಜೊತೆಗೆ ಇಲಾಖೆಯಲ್ಲಿ ಅವಕಾಶ ಇರುವಷ್ಟು ಪರಿಹಾರ ಕೂಡ ಕೊಡುವುದಾಗಿ ಭರವಸೆ ನೀಡಿದ್ದಾರೆ ಎಂದ ಅವರು, ಸರ್ಕಾರ ಇಂತಹ ಸಂದರ್ಭದಲ್ಲಿ ರೈತನಿಗೆ ತಕ್ಷಣ ಪರಿಹಾರ ಘೋಷಿಸಿ ಧೈರ್ಯ ತುಂಬಬೇಕು ಎಂದು ಆಗ್ರಹಿಸಿದರು. ಶಾಸಕ ಲಕ್ಷ್ಮಣ ಸವದಿ ಸದ್ಯ ಅಥಣಿಯಲ್ಲಿ ಇಲ್ಲ, ಹೀಗಾಗಿ ಅವರಿಗೆ ನಷ್ಟದ ಕುರಿತು ಮಾಹಿತಿ ವಿವರ ನೀಡಿದ್ದೇನೆ. ಇದಕ್ಕೆ ಪ್ರತಿಯಾಗಿ ತಕ್ಷಣ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತರುವೆ ಎಂದು ಭರವಸೆ ನೀಡಿದ್ದಾರೆ ಎಂದು ಶಿವು ನಾಯ್ಕ ತಿಳಿಸಿದರು. ಮತ್ತೋರ್ವ ದ್ರಾಕ್ಷಿ ಬೆಳೆಗಾರ ಬಸವರಾಜ ಆಜೂರ ಮಾತನಾಡಿ, ಒಣ ದ್ರಾಕ್ಷಿ ಹಾಳಾದ ಪರಿಣಾಮ ನಮಗೆ ಸಂಭವಿಸಿದ ನಷ್ಟದ ಪರಿಣಾಮ ಸಾಲದ ಹೊರೆ ಹೆಚ್ಚಿದೆ. ಹೀಗಾಗಿ ಸರ್ಕಾರ ತಕ್ಷಣ ರೈತರ ನೆರವಿಗೆ ಧಾವಿಸಬೇಕು ಎಂದು ಆಗ್ರಹಿಸಿದರು. ಸರ್ ಹೇಳಿ, ಈ ದ್ರಾಕ್ಷಿ ನಿಮ್ಮ ಬೇದಾನಿದೆ ಯಾವ ರೀತಿ? 2-3 ದಿವಸ ನಿರಂತರ ಮಳೆ ಆಗಿದ್ರಿ. ಮತ್ತು ಈ ವರ್ಷ ಚೆನ್ನಾಗಿ ಬೆಳೆ ಬಂದಿದ್ರಿ. 40 ಟನ್ ಬೇದಾನಿ ಹಾಕಿದ್ರಿ. ಆಲ್ಮೋಸ್ಟ್ ಒಂದು 100-120 ಟನ್ ಹಸಿಕಾಯಿ ಹಾಕಿದ್ರಿ. ಇನ್ನೊಂದು 4-5 ದಿನದಾಗ ಬರೋ ಖುಷಿ ಐತ್ರಿ. ಹಾಗಾಗಿ ಅದನ್ನ ಖರೀದಿ ಮಾಡಿದ್ರಿ. ಎಲ್ಲ ಲಾಸ್ ಆಗೈತೆ. 20-90 ರೂಪಾಯಿ ಬೇದಾನಿ ಲಾಸ್ ಆಗೈತೆ. ಈ ವರ್ಷ ಮಾರ್ಕೆಟ್ದಾಗ ಒಂದು ಸ್ವಲ್ಪ 2-3 ವರ್ಷ ರೇಟ್ ಐತಿ. ಈ ಸಲ ಒಂದು 250-300 ತನಕ ರೇಟ್ ಮಾಡಿದ್ರೆ ಚಲೋ ರೇಟ್ ಬಂದಿದ್ರಿ. ಆದರೂ ಖರೀದಿ ಮಾಡಿದ್ವಿ, ಎಲ್ಲ ಇದು ಲಾಸ್ ಆಗೈತೆ. ಎಷ್ಟು ಎಕರೆ ಬೆಳೆದಿದ್ರಿ ನೀವು ಮೊದಲು? ದ್ರಾಕ್ಷಿ ಯಾವ ರೀತಿ? 9-10 ಎಕರೆ ಬೆಳೆದಿವಿ ಸರ್. ದ್ರಾಕ್ಷಿ ಯಾವ ರೀತಿ ಬೆಳೆ ಇತ್ತು? ಏನು ಬೆಳೆ ಚೆನ್ನಾಗಿತ್ತು ಸರ್. ಇನ್ನೊಂದು 4-5 ದಿವಸ ಬಿಟ್ಟರೆ ಎಲ್ಲ ನಾವು ಇದನ್ನ ಹಾಕ್ತೀವಿ ಸರ್. ನಿನ್ನೆ ಮತ್ತು ಇವತ್ತು ಗಾಳಿ ಮತ್ತು ರೈತರು ಬೆಳೆದು ಭಾಳ ಲಾಸ್ ಇದೆ. ಇಲಾಖೆಗೆ ಯಾವ ರೀತಿ ಅದು ಇಲಾಖೆ ಗಮನ ತಂದಿದೆ ಸರ್. ಬಂದು ಹೋಗ್ಯಾರ ಇಲಾಖೆ ಸರ್. ಏನು ಭರವಸೆ ಅದು ಕೊಟ್ಟಿದ್ದಾರೆ? ಹಾಂ ರೀ ಸರ್, ಅದನ್ನೆಲ್ಲ ಇದನ್ನ ಕೂಡ ತಂದಾರೆ. ಕೋಟಿ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್. ಹಾಂ ರೀ ಸರ್, ಸಾವುಕಾರಿಗೆ ಹೇಳಿದ್ದೀರಿ ಸರ್. ಸಾವುಕಾರ ಬಂದಿದ್ದು ಮಾಡ್ತಾರೆ ಎಲ್ಲ ಕೇಳ್ಕೊಂಡು ಅಂದಾಜು ಎಷ್ಟು ಹಾನಿ ಆಗಿದೆ ಸರ್? ಒಂದು 35 ಟನ್ ಬೇದಾನಿ ಹಾಕಿ ಸರ್. 35 ಟನ್ ಅಂದರೆ ಎಷ್ಟು? 35 ಟನ್ ಅಂದರೆ ಎಷ್ಟು? 70-80 ಸರ್. ಈಗ ನಮ್ಗೆ 12 ಶೆಡ್ ಅದ. 12 ಶೆಡ್ನಾಗ ರೀ ನಾವು ಹಸಿಕಾಯಿ 70 ಟನ್ ಹಾಕಿದ್ದೀವಿ ರೀ.
ಫುಲ್ ಆಗಿ ಸರ್ ಅಷ್ಟ್ರಾಗ ನಿನ್ನೆ ಮಳೆ ಬಿಟ್ಟು ಸರ್ ಎಲ್ಲ ತಾಟ್ಪತ್ತಿ ಸಣ್ಣಾಯ್ತು ಎಲ್ಲ ಅದು ಮತ್ತು ಇವತ್ತು ಈಗ ಮತ್ತೆ ಮಳೆ ಆಗಿದೆ ಈಗೂ ಎಲ್ಲ ಫುಲ್ ಮಳೆ ಆಗಿಲ್ಲ ಸಣ್ಣಾಯ್ಟ ಬ್ಯಾಂಗ್ ಎಲ್ಲ ಲಕ್ಷಾಂತರ ರೂಪಾಯಿ ಎಲ್ಲ ಹಾಳಾಗಿತ್ತು ಎಲ್ಲ ಖರೀದಾಗಿತ್ತು ಅವರು ಒಂದು ಬಾಕ್ಸ್ ಅವರು ಕಾಣುವಂಥ ಎಲ್ಲ ನೀರು ಹಿಡ್ದೈತ್ರಿ ತೋದತ್ರಿ ಎಲ್ಲ ಕಾಳು ಉಪ್ಪ್ಯಾವ್ರಿ ಎಲ್ಲ ಕಾರ್ಯಗಾಗಿತ್ತು ರೀ ಎಲ್ಲ ಕೈ ಬಂತು ಬಾಯಿ ಬರೋದಾಗೈತಿ ಸರ್ ಏನು ಸರ್ಕಾರದವ್ರ ಮನುಕ ರೇಟ್ ಚಲೋ ಘೋಷಣೆ ಮಾಡಿದ್ರಲ್ಲ ರೀ ಚಲೋ ಮಾಡ್ಯಾರ ಸರ್ ಈಗೆಲ್ಲ ಚಲೋ ಐತ್ರಿ ಈ ಸಲ ರೇಟ್ ವರ್ಷಕ್ಕೆ ಚಲೋ ಐತ್ರಿ ಮಾಡಿದ್ಕರ ಸರ್ ಈಗೆಲ್ಲ ಮಾಡೋಟ್ನಾರಿ ಈಗ ಲಾಸ್ಟ್ ಬಂದು ಕೇಸ್ ಮಂಡ್ಯದಾಗ್ರಿ ಎಲ್ಲ ಭಾಳ ಐತ್ರಿ ಸರ್ ಕೈ ಬಂತು ಬಾಯಿ ಬರೋದಾಗ ಅಂತಾರಲ್ಲ ಆ ಟೈಪ್ ಐತಿ ಸರ್ ಇದಕ್ಕೇನ ಸರ್ 2 ದಿನದಾಗ ಅಲ್ಲಿ ಎಲ್ಲ ಫುಲ್ ಆಗಿರಿ ಸರ್ ಅಂತ ಏನು ಸರ್ಕಾರ ಏನು ಮಾಡ್ಬೇಕತ್ರಿ ಅದು ಸರ್ಕಾರ ನಮಗೆ ಒಂದು ನೋಡಿ ಇದಕ್ಕೆ ಪರಿಹಾರ ಕೊಟ್ಟ ನಮಗೆ ಒಂದು ಅನುಕೂಲ ಆಗೈತೆ ಸರ್ ಇಲ್ಲಾಂದ್ರೆ ಏನಂತ ಪರಿಸ್ಥಿತಿ ರೀ ಇಲ್ಲಾಂದ್ರೆ ನಾವೆಲ್ಲ ಈಗ ಎಲ್ಲ ಗಂಡಪಟ್ಟಿ ಲೋನ್ ಮಾಡಿದ್ರಿ ಸರ ಅದೇನೇ ಐತ್ರಿ ಸರ ಎಲ್ಲ ಅವರಿಗೆ ಹೇಳೋದು ನಮಗೆ ಎಲ್ಲ ಕ್ಲೀನ್ ಆಗ್ತದೆ ಸರ ಮತ್ತು ಮುಂದೆ ಖರ್ಚು ಆಗ್ತದೆ ಸರ್ ಈಗದ ಎಲ್ಲ ಪರಿಹಾರ ಎಲ್ಲ ಮಾಡಾಕಿಲ್ಲ ರೀ ಎಲ್ಲ ನಮಗೆಲ್ಲ ಹಾಳಾಕೈತಿ ರೀ ಬದುಕೋದ ಕಠಿಣ ಆಗೈತೆ ಸರ್ ಅಧಿಕಾರಿಗಳು ಯಾರು ಬಂದು ಭೇಟಿ ಕೊಟ್ಟೋಗ್ಯಾರೇನು ರೀ ಅಧಿಕಾರಿಗಳು ಸರ್ ಒಬ್ಬರು ಕೊಡ್ಗಾರ ಸರ್ ಬಂದಿರಿ ಸರ್ ಹಾಂ ಸರ್ ಬಂದ್ರಿ ಸರ್ ಸರ ನೀವು ಏನ್ರಿ ಓಕೆ ನಿಮ್ಮ ಹೆಸರು ಹೇಳ್ರಿ ಪೂರ್ತಿ ಬಸವರಾಜ ಸಂಗಪ್ಪ ಅಜರ್ ಬಡಚೇರಿ